ನಮಸ್ಕಾರ. ನಾನು ಬಡವನಾಗಿ ಹುಟ್ಟಿದ್ದಕ್ಕೆ ನಾನು ಕಾರಣ ಅಲ್ಲ. ನಾನು ಶ್ರೀಮಂತನಾಗುವುದಕ್ಕೆ ಖಂಡಿತವಾಗಲೂ ನನ್ನ ಒಂದು ಚಿಂತನೆ, ನನ್ನ ಒಂದು ಆಲೋಚನೆ ಅದಕ್ಕೆ ಶ್ರೀಮಂತನಾಗುವುದಕ್ಕೆ ನಾನೇ ಕಾರಣ ಅನ್ನುವ ಟಾಪ್ 4 ರಾಶಿಗಳು ಯಾವ್ಯಾವಪ್ಪ? ವಿಡಿಯೋ ಪೂರ್ತಿ ನೋಡಿ. ಇವರ ಒಂದು ಇಚ್ಛಾಶಕ್ತಿ, ಇವರ ಒಂದು ಜ್ಞಾನಶಕ್ತಿ, ಇವರ ಒಂದು IQ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಈಸ್ ನಥಿಂಗ್ ಬಟ್ IQಗೆ ಇವರ ಆತ್ಮಬಲ, ಇವರ ಒಂದು ಧೈರ್ಯ, ಇವರ ಒಂದು ಚಿಂತನೆ, ಇವರ ಒಂದು ಆಲೋಚನೆ, ಇವರು ತೆಗೆದುಕೊಳ್ಳುವ ನಿರ್ಧಾರಗಳು, ಇವರು ಸೆಲೆಕ್ಟ್ ಮಾಡುವ ಆಯ್ಕೆಗಳೇ ಇವ್ರನ್ನ ಖಂಡಿತವಾಗ್ಲೂ ಶ್ರೀಮಂತರನ್ನಾಗಿ ಮಾಡಿಸಿರುತ್ತೆ. ಈ ಒಂದು ಟಾಪ್ 4 ರಾಶಿಗಳು ನೀವು ನೋಡಿ. ಈ 4 ರಾಶಿಗಳು ಯಾವುದೇ ಕ್ಷೇತ್ರದಲ್ಲಾಗಲಿ ಇವರು ಇರ್ತಾರೆ. ಮಿಲಿಟ್ರಿಯಲ್ಲಾಗಿ ಇರ್ಬೋದು, ಯಾವುದೇ ಉದ್ಯೋಗದಲ್ಲಿ ಇರ್ಬೋದು, ಯಾವುದೇ ಬಿಸ್ನೆಸ್ಸಲ್ಲಿ, ವ್ಯವಸಾಯದಲ್ಲಿ, ವ್ಯಾಪಾರದಲ್ಲಿ, ರಾಜಕೀಯದಲ್ಲಿ, ಚಲನಚಿತ್ರರಂಗದಲ್ಲಿ, ಈ ಉದ್ಯಮದಲ್ಲಿ, ಯಾವುದೇ ಒಂದು ಕ್ಷೇತ್ರ ತಗೊಳ್ಳಿ, ಸಾಫ್ಟ್ವೇರ್ ಫೀಲ್ಡಲ್ಲಿ ತಗೊಳ್ಳಿ, ಯಾವುದೇ ಕ್ಷೇತ್ರದಲ್ಲಾಗಿರಲಿ, ಇಂಥ ಕ್ಷೇತ್ರ ಅಂಥ ಕ್ಷೇತ್ರ ಅಂತೇನಿಲ್ಲ. ಆ ಉದ್ಯೋಗ, ಈ ಉದ್ಯೋಗ, ಆ ವ್ಯಾಪಾರ, ಈ ವ್ಯಾಪಾರ, ಆ ವ್ಯವಸಾಯ, ಆ ಕೃಷಿ, ಅದು ಇದು ಅನ್ನಂಗಿಲ್ಲ. ಯಾವುದೇ ಬಿಸ್ನೆಸ್ ಆಗಲಿ, ಇವರು ಇವ್ರದ್ದು ಒಂದು ಚಾಪು ಅಲ್ಲಿರುತ್ತೆ. ಅಷ್ಟು ಒಂದು ಖದರ್ ತಾಕತ್ತಿರ ಅಂಥ ಒಂದು ರಾಶಿಗಳು ಈ ಒಂದು ಟಾಪ್ 4 ರಾಶಿಗಳು. ಯಾವ್ಯಾವಪ್ಪ ಅವು ರಾಶಿಗಳು ಅಂದರೆ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಕರ್ಕಾಟಕ ರಾಶಿ. ತುಂಬ ಧೈರ್ಯವಂತರು. ಅದರಲ್ಲೂ ಈ ಎಸ್ಪೆಷಲಿ ಕರ್ಕಾಟಕ ರಾಶಿನರು, ಎಸ್ಪೆಷಲಿ ಈ ಮಕರ ರಾಶಿನರು ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ರಾಶಿಗಳಿವೆಲ್ಲ. ಸಿಕ್ಕಾಬಟ್ಟೆ ತಲೆ ಇರುತ್ತೆ. ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ಸಲ್ಲಿ ಹೆಂಗೆ ದುಡ್ಡು ಮಾಡಬೇಕು. ಇನ್ನು ವೃಶ್ಚಿಕ ರಾಶಿ, ಈ ಕುಂಭ ರಾಶಿನವರು ರಾಜಕೀಯದಲ್ಲಿ ಶೈನ್ ಆಗ್ತಿರ್ತಾರೆ, ಚಲನಚಿತ್ರರಂಗದಲ್ಲಿ ಶೈನ್ ಆಗ್ತಿರ್ತಾರೆ. ಎಸ್ಪೆಷಲಿ ಡಾಕ್ಟರ್ಸ್ಗಳು, ಸರ್ಜನ್ಸ್ಗಳು, ಫಿಸಿಷಿಯನ್ಸ್ಗಳು, ಈ ಮಿಲಿಟ್ರಿಯಲ್ಲಿರ್ಬೋದು, ನೇವಿಯಲ್ಲಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT-BT ಸೆಕ್ಟರ್ಸಲ್ಲಿ, ಎಸ್ಪೆಷಲಿ ಟೀಚಿಂಗ್ ಪ್ರೊಫೆಷನ್ಸ್, ಚಲನಚಿತ್ರರಂಗ, ಅಂಥ ಕ್ಷೇತ್ರ ಇಂಥ ಕ್ಷೇತ್ರ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಈ ಒಂದು ಟಾಪ್ 4 ರಾಶಿಗಳು 35 ವರ್ಷ ಆದ ನಂತರ, ಇವರಿಗೆ 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಜೀವನದಲ್ಲಿ ಸಕ್ಸಸ್ಸು, ಏಳ್ಗೆ, ಅಭಿವೃದ್ಧಿಗಳೆಲ್ಲ ಕಂಡೇ ಕಾಣ್ತಾರೆ. ಇವರು ಸೆಲೆಕ್ಟ್ ಮಾಡೋ ಆಯ್ಕೆಗಳೇ ಇವ್ರನ್ನ ಖಂಡಿತವಾಗ್ಲೂ ಶ್ರೀಮಂತರನ್ನಾಗಿ ಮಾಡಿಸಿರುತ್ತೆ. ಅದಕ್ಕೆ ಇವ್ರು ಹೇಳ್ತಿರ್ತಾರೆ, ನಾನು ಬಡವನಾಗಿ ಹುಟ್ಟಿದ್ದಕ್ಕೆ ನಾನು ಕಾರಣ ಅಲ್ಲ, ನಾನು ಶ್ರೀಮಂತನ ಆಗಲಿಕ್ಕೆ ಅದು ನನ್ನ ಎಫರ್ಟು, ನನ್ನ ಶ್ರಮ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದಕ್ಕೆ ನಾನೇ ಕಾರಣ ಅಂತಂದ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕಂತಾರೆ ಈ ಒಂದು ಟಾಪ್ 4 ರಾಶಿಗಳು. ಅರ್ಥ ಆಯ್ತಾ? ಯಾಕೆಂದರೆ ಜ್ಯೋತಿಷಿಗಳಾಗಿ ಇಂತಿಂಥ ರಾಶಿಗಳು ಈ ರೀತಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇರೋರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.